माइक्रो फाइनेंस संघ वालों के टॉर्चर से बचाने महिलाओं ने लगाई फरियाद। बीजापुर की महिलाएं संघ की बड्डी और संघ के लोगों से परेशान। सरकारी स्कीम के नाम पर पहले ग्रुप बना के एक महिला को इसी में से ग्रुप लीडर बनाकर हफ्ता और महीने के कंतों में रुपया भरने का लालच, इंश्योरेंस का भरोसा, लोन के वक्त अच्छा सलूक, एक हफ्ता लेट होने पर गुंडों जैसा बर्ताव, घर के सामने आकर महिलाओं की इज्जत नीलाम। ऐसे ही मामलों से परेशान शहर के कई इलाकों से माइक्रो फाइनेंस के नाम पर महिलाओं पर हो रहे टॉर्चर और गलत कदम उठाने पर मजबूर करने वाले संघ के कर्मचारी और इनके सर से परेशान आज डीसी ऑफिस पहुंचकर इंसाफ की मांग करते हुए इस संघ के जाल और चंगुल से बचाने की फरियाद लगाई। बीजापुर की महिलाओं ने इस मौके पर जिला कलेक्टर को अखिल भारतीय जमजम एसोसिएशन के राज्य अध्यक्ष यूसुफ जमादार के हाथों एक मनवी पत्र दिया गया। इस मौके पर संघ के कर्मचारियों को गुंडागर्दी, जबरन वसूली और महिलाओं के सम्मान को किया गया नीलाम तो अंजाम बुरा होने की चेतावनी दी। आवाज उठाने वाली महिलाओं ने क्या सच में मिलेगा इनको इंसाफ या इनकी मजबूरियों का उठाया जाएगा यूं ही फायदा, क्योंकि ये संघ एक दीमक की तरह है, जो भी फंस गया इसका दोबारा बाहर निकलना मुश्किल। सर ನಾವು ಎಲ್ಲ ಮಕ್ಕಳಿಗೆ ಕಲ್ಸಲ್ಕ ಮಾಡ್ಲಕ ಎಲ್ಲ ಸಾಲಗಳು ಮಾಡೀವ್ರಿ। ಆದ್ರೆ ಈಗ ಇನ್ನ ಮಕ್ಕಳಿಗೆ ಜಾಬ್ಗಳು ಇಲ್ರಿ। ನಮ್ಮ ಅವ್ರಿಗೆ ಹೇಳಾಕತ್ತೀವಿ ನಾವು ಅನುಕೂಲ ಆದಾಗ ತುಂಬ್ತೀವ್ರಿ ಅಂದ್ರ ಅವ್ರೇನ್ ತೊಂದ್ರೆನ ಕೊಡಾಕತ್ತಾರ ನಮ್ಮ ಮನಿತನ ಬಂದು ನೀವ್ ಏನ್ರಿ ಮಾಡ್ರಿ ಸಾಯ್ರಿ ಏನ್ರಿ ಮಾಡ್ರಿ ಅಂತೇಳಿ ಇನ್ನ ನಾವ್ ಹೇಳಂಗಿಲ್ರಿ, ಹಾಸಿಗೆಯಾಗಿ ಬಂದ್ ಕೂತ್ ಬಿಡ್ತಾರ್ರಿ। ಅವ್ರ ರಿಜಿಸ್ಟರ್ಗಳು ಇದ್ದು ಅವಾಗ ಲೋನ್ ಕೊಟ್ಟಾರ, ನಾವು ತುಂಬ್ತೇವ್ ಸರ ಇಲ್ಲ ಅಂತ ಹೇಳಿಲ್ಲ ಅಂದ್ರೂ ಏನ್ ಮಾಡಿದ್ರು ತೊಂದ್ರೆನ ಕೊಡಾಕತ್ತಾರ। ಈಗ ಸಾಯುವಂಗ್ ಬಂದದ್ರಿ ಪರಿಸ್ಥಿತಿ ನಮಗ। ಹಂಗಾಗಿ ಎಲ್ಲಾ ಸಂಘಗಳದು ದಯವಿಟ್ಟು ಮಾಫ್ ಮಾಡ್ಬೇಕು ಸರ್ ನಮ್ಗೆ। ಈ L&T ಅದ ಸರ್, ಧರ್ಮಸ್ಥಳ ಅದ ರೀ, ಮತ್ತೆ ಇದು ಸ್ಪಂದನ ಅದ ರೀ, ನಾಮದೇವ್ ಬ್ಯಾಂಕ್ ಅದ ರೀ, ಇದು ಸಮೃದ್ಧಿ ಅದ ರೀ, ಚಾಣಕ್ಯ ಅಂತ ಹೇಳದವ್ರಿ। ಇವೆಲ್ಲಾ ಫೈನಾನ್ಸ್ ಗಳು ಕೊಡ್ತಾರಿ ಸರ್। ಆದ್ರ ಅಡ್ವಾನ್ಸ್ ಬಡ್ಡಿ ಮುರ್ಕೊಂಡ್ ಕೊಡ್ತಾರ, ಇನ್ಶೂರೆನ್ಸ್ ಮುರ್ಕೊಂಡ್ ಕೊಡ್ತಾರ। ನಮ್ಗ್ ಜರ ಸವಲತ್ ಕೊಡ್ರಿ ತುಂಬ್ತೇವ್ ಅಂದ್ರೆ ಕೊಡಂಗಿಲ್ರಿ, ಬಂದ್ ಇನ್ನ ನಾವ್ ಹೇಳಂಗಿಲ್ಲ, ಬಂದ್ ಹಾಸಿಗೆ ಕೂತ್ ಬಿಡ್ತಾರ। ನೀವು ಸಾಯ್ರಿ ಏನ್ ಬೆಕ್ಕದ್ ಮಾಡ್ರಿ, ನಮಗ್ ಸಂಘಗಳು ತುಂಬ್ರಿ, ನಾವ್ ಎಲ್ಲಿ ಹೋಗ್ತೇವ ಅಲ್ಲಿ ತರ ಗಾಡಿ ತಗೊಂಡ್ ಬೆಂದ್ ಹತ್ತಾರ ಸರ್। ಈಗ ರಾತ್ರಿ ಹತ್ತಕ್ಕಾಗಲ್ದಾಕ್ರಿ ಬಂದ್ ಓನರ್ಗಳಿಗೆ ಫೋನ್ ಹಚ್ಚೋದು, ಬಾಡಿಗೆ ಮನ್ಯಾಗ ಇರ್ತೀವಿ ಓನರ್ಗಳಿಗೆ ಫೋನ್ ಹಚ್ಚೋದು, ಅವ್ರು ಬಂದಾರೇನ್ರಿ ಅನ್ನೋದು। ಹಂಗಾಗಿ ನಾವು 3-4 ಮನಿಗಳು ಚೇಂಜ್ ಮಾಡ್ಲೋದ್ ಬಂದದ್ರಿ। ಮನಿಗಳ ಸುದ್ದ ಕಿರುಗೂಡಲ್ಲಾಗ್ಯಾರ ಅವ್ರ, ಆ ತರ ತೊಂದ್ರೆ ಕೊಡ್ಲಕತ್ತಾರ। ದಯವಿಟ್ಟು ನಮ್ಗ ಒಂದ್ ಸ್ವಲ್ಪ ಸಂಘ ಮಾಫ್ ಮಾಡಿದ್ರೆ ಚಲೋ ಆಗ್ತದ ಸರ್। ಏನ್ ಕಂಪ್ಲೇಂಟ್ ಅದು ಏನ್ ಕೊಟ್ಟಿಲ್ಲ ಸರ್, ಏನ್ ಕೊಟ್ಟಿಲ್ರಿ ಸರ್ ನಾವು ಕಂಪ್ಲೇಂಟ್ ಅದು। ರೀ ಇಲ್ಲಿ ಪ್ರತಿಭಟನೆ ಅದೇ ನ್ಯಾಯ ಕೇಳಕ್ ಬಂದಿವ್ರಿ ಸರ್। ನಮ್ಗ ಸರ್ ಅವ್ರು ಕೂಡ ಸರ್ ಅವ್ರು ನ್ಯಾಯ ಕೊಡಿಸ್ಲಿ ಅಂತೇಳಿ ಅವ್ರ ಕಡೆನೇ ಕಳಕಳಿಯಿಂದ ಕೇಳ್ಕೊಳಕತ್ತೀವಿ ಸರ್। ಅದೇ ಸರ್ 30,000 40 ಅಕೌಂಟ್ ಮುಖಾಂತರ ಕೊಟ್ಟಾರೆ, ಅಕೌಂಟ್ ಮುಖಾಂತರ। ಅವ್ರು ನಮ್ದು ಆಧಾರ್ ಕಾರ್ಡ್ ನಮ್ಮ ಮಕ್ಕಳದು ಜಾಮೀನ್ ತಗೋತಾರ, ಮಕ್ಕಳದ ಆಧಾರ್ ಕಾರ್ಡ್ ನಮ್ದು ಆಧಾರ್ ಕಾರ್ಡ್ ತಗೋತಾರ್ರಿ, ಅವ್ರದ್ದು ವೋಟರ್ ID ಬ್ಯಾಂಕ್ ಪಾಸ್ಬುಕ್ ತಗೊಂಡ್ ಕೊಡ್ತಾರ। ಸಂಘಗಳಂತ ತೆಗದಿರಿ ಸರ್, ದವಾಖಾನೆಗೆ ಅದಕ್ಕ ಸಾಲಿ ಖರ್ಚಿಗೆ ಅಂತ ಹೇಳಿ ತೆಗದಿ ಇಷ್ಟ ದಿನ ತುಂಬಿನೂರಿ ಅರ್ಧವ್ರಿಗೆ ತುಂಬಿದ್ರು ಈಗ ಅಂತ ನಮ್ ತೆಲ್ ರೊಕ್ಕಿಲ್ರಿ। ನಮ್ಮ ಮನೆಯವ್ರಿಗೆ ಯಾರ ಹಾರ್ಟ್ ಆಗಿ ಅವ್ರಿಗೆ ಆರಾಮಿಲ್ರಿ ಸರ್। ಮಕ್ಕಳಿಗೆ ಅಂತೀಸ್ ಉದ್ಯೋಗ ಸಾಲಿ ಕಲಿಸೋ ಉದ್ಯೋಗ ಇಲ್ರಿ, ಸೆಂಟ್ರಿಗೆ ಹೋಗೋದು 250-300 ಪಗಾರ ಬರ್ತೈತ್ರಿ, ಹೊಟ್ಟಿ ತೆಗೋದು ಬಾಡಿಗೆ ಮನಿ ಅದಾವ್ರಿ। ಇದ್ದಿದ್ ಮನಿ ಮಾರಿ ಸಂಘ ತುಂಬಿನ್ರಿ, L&T ಸಂಘಗಳು ತುಂಬಿರ 7 ಲಕ್ಷ ರೂಪಾಯಿ L&T ತುಂಬಿನ್ರಿ ಮನಿ ಮಾರಿ ಕೇಸಿ। ಹಂಗನು ಆದ್ರೂ ಸದಕ ಇದು RBL XS ಅವ್ರೆಲ್ಲಾ ಬಂದ್ ಮನ್ಯಾಗ ಕುಂದ್ರಾಕತ್ತಾರಿ। ದಳಮುತ್ತೂರು ಸಂಘದವ್ರು ಬಂದ್ ಕೂತಾರಿ ಮನಿ ನಮ್ಮ ಮನಿ ಮುಂದ, ಅದು ಬಾಡಿಗೆ ಮನಿ ಐತಂದ್ರ ಹೇಳಾಕ್ತಾರ ಇಲ್ರಿ ಅವ್ರು, ತುಂಬಿದ್ರ ಹೋಗ್ತಾ ಇಲ್ಲಿಗೆ ಹೋಗಂಗಿಲ್ಲ ಮಾತೆ ಕೂತ್ ಬಿಟ್ಟಾರಿ ಸರ್। ನಾವೇನ್ ಊರ್ನ ಹಾಕೊಳ್ಳೇನೆ ಕಂದ್ಗಳನ್ನ ಊರ್ನವ್ರು ಹಾಕೋರಿ ಏನಾರು ಮಾಡ್ರಿ, ಎಲ್ಲಾರು ಹೋಗಿ ತಗೊಂಬರ್ರಿ, ದುಡ್ಡು ತಗೊಂಡ್ರ ನಮ್ ದುಡ್ಡು ಕಟ್ರಿ ನೀವು, ನಾಚಿಕೆ ಬರ್ತತಿಲ್ಲ ಮಾ ಅಂತ ಕೇಳ್ತಾರಿ ಸರ್ ನಮ್ಗ। ಎಲ್ಲಾನು ಅನ್ಸ್ಕೊಂಡಿ ಅವ್ರ ಕೈಲಿ ಅನ್ಸ್ಕೊಂತ ಸದ ಕೈ ಮುಗಿದ್ರು ಸರ್ ಹೋಗಂಗಿಲ್ರಿ, ರಾತ್ರಿ 8 ತನ ಮನಿ ಮುಂದಾಗಲ್ ಕುಂದಿರ್ತಾರಿ। ಅದ್ರ ಸಾಕಾಗೈತಿ ಈ ಸರ್ ಅಂತೇಳಿ ಬಂದೇವ್ರಿ, ಈ ಸರ್ ಏನ್ ನಮ್ ನ್ಯಾಯ ಕೊಡಿಸ್ತಾರ ಕೊಡಿಸ್ರಿ ಸರ್। ಕಂಪ್ಲೇಂಟ್ ಮಾಡಿಲ್ರಿ ಸರ್, DC ಸಾಹೇಬ್ರ ಅಂತ ಹೇಳ್ತಿ ಇವ್ರ ಸರ್ಗೆ ಪರಿಚಯದಿಂದ ನಾವ್ ಕಡೆ ಬಂದಿವ್ರಿ ಸರ್। ಇವ್ರಿಗೆ ಮತ್ತೆ ಬೇಡಿಕೆ ಎಲ್ಲಾ ಸಂಘಗಳು ಏನೈತಿ ಮಾಪ್ ಆಗ್ಬೇಕು ನೋಡ್ರಿ, ಕಟ್ಟಕ್ ಆಗುದಿಲ್ರಿ ಸರ್, ಕಟ್ಟಕ್ ಆಗುದಿಲ್ರಿ ಸರ್। ಬಾಡಿಗೆ ಮನಿಗೊಳಗ ಬಾಡಿಗೆ ಕಟ್ಟೋದು 6,000-7,000 ಬಡಿಗೆ ಅದಾವ್ರಿ ಸರ್, ಎಲ್ಲಿ ಕೊಟ್ಬೇಕ್ರಿ? ದವಾಖಾನೆ ಬಡ್ಡಿ ಅದ್ರೊಳಗ ಮುರ್ತಾರ, ಅಡ್ವಾನ್ಸ್ ಮುರಿದು ಕೊಡ್ತಾರಿ ಸರ್ ಬಡ್ಡಿ। ಅವ್ರ ಎಷ್ಟು $2 ರೂಪಾಯಿ, ಒಂದು ರೂಪಾಯಿ 90 ಪೈಸೆ ಏನ್ ಅದಾರಿ, $1.90 ಅದಾರಿ। L&T 2 ರೂಪಾಯಿ ಐತ್ರಿ। ನಾ 4 ಲೋನ್ ತಗೊಂಡ್ರಿ ಸರ್, SKS, ಗ್ರಾಮೀಣ ಕೋಟ, ಅವಂತಿ ಸಂಘ ಮತ್ತೆ RBL XS। ನೋಡ್ರಿ ಧರ್ಮಸ್ಥಳ ಒಂದ್ ಅದಾರಿ, ಅದು ಧರ್ಮಸ್ಥಳದ ಬಾಳ ಕಿರಿಕಿರಿ ಆಗೈತ್ರಿ। ಮೊದ್ಲು ನಮ್ ಉಳ್ತಾನೆ ತುಂಬ್ಕೋತಾರಿ, ಇನ್ಶೂರೆನ್ಸ್ ಮುರ್ಕೊಂಡ್ರು ಸದಕ್ ಅವ್ರ ಹೆಚ್ಚು ಕಿರಿಕಿರಿ ಸರ್ ಅವ್ರದ್ದು। ಹಿಂಗೈತ್ರಿ ಸರ್, ನಮ್ಗ ಏನಂತಾರ ಅವ್ರ ಏನಂತಾರ ತುಂಬ್ರಿ ಅಮ್ಮ ಏನಾರು ಮಾಡ್ರಿ, ನಮ್ಗೇನ್ ಹೇಳ್ತೀರಿ?
ಕೂಲರ್ ಹಾಕೋರು ಏನಾರು ಮಾಡ್ರಿ, ಬಾಡಿಗೆ ಕೊಟ್ಟದ್ ಬಿಡ್ರಿ, ಎಲ್ಲರಿ ನಮ್ಮ ರೊಕ್ಕ ತುಂಬ್ರಿ ಮೊದಲು. ಅದನ್ನ ಏನು ಹೇಳುದಿಲ್ಲ. ನೀವು ಹಂಗ ತಿಳ್ಯಾಕ್ ಬರೋದ್ರ, ನೀವು ನಾಚಿಕ್ ಬರೋದ್ರ, ನೀವು ದೊಡ್ಡವ್ರದಿರಿ ಹಂಗೆಲ್ಲಾ ಮಾತಾಡ್ತಾರೆ ಸರ್. ಅಂದ್ರೆ ನಾವ್ ತುಂಬ್ಲಿಕ್ಕ ನಮ್ ಗ್ರೂಪ್ನಾಗ ಇರ್ತಾರಲ್ರಿ, ಅವ್ರನ್ನ ಹೊಸರು ಕರ್ಕೊಂಬಂದ್ ನಮ್ ಕುಂದಿರ್ತಾರ್ರಿ. ಮತ್ ಅವ್ರು ತಮ್ಮ ಕೆಲ್ಸಕ್ಕೆ ಹೋಗ್ಬೇಕಲ್ರಿ, ಅವ್ರ ಕೆಲ್ಸಕ್ಕೆ ಹೋಗೋರದಾರಿ ಸರ್. ಅವ್ರನ್ನ ಎಲ್ಲಾರು ಕರ್ಕೊಂಬಂದ್ ನಮ್ ಕುಂದಿರ್ತಾರ. ಇವ್ರ ಟಾಚರ್ ಅವ್ರ ಟಾಚರ್ ಕೊಂಡು ಅವ್ರನ್ನ ಹಾಕೊಂಡ್ರ ಸದಕ್ ನಮ್ ಸಾಲ್ ಮುಡ್ತೇನ್ರಿ ಸರ್. ನಾವ್ ಹೆಂಗ್ ಮಾಡ್ಬೇಕ್ರಿ ಸರ್? ದಯವಿಟ್ಟು ಏನೈತಿ DC ಸಾವಿರ ಏನೈತಿ ಸಂಘ ಏನೈತಿ ಮಾಫ್ ಮಾಡ್ಬೇಕು ನೋಡ್ರಿ. ಹ್ಞೂನ್ರಿ, ಉರ್ಲ್ ಹಾಕೋ ಅಂತ ಹೇಳ್ತಾರ. ನಾವೇ ಹಗ್ಗ ತಂದ್ ಕೊಡೋಣ ಅಂತ ಹೇಳ್ತಾರ ಅವ್ರು. ಹಗ್ಗ ತರೋನೇನ್ರಮ್ಮ ಉರ್ಲ್ ಹಾಕೋತಿರ್ನಿ ಅಂತ ಕೇಳ್ತಾರಿ ಸರ್ ನಮ್ಗ. ಅವ್ರ ಹಿಂಗ್ ಮಾಡ್ತಾರಿ ಸರ್ ಅವ್ರು. ಇವ್ರು ಅವಂತಿ ಸಂಘ ಅವ್ರು ಮೊನ್ನೆ ಅದೇನೇ ಅಂಜಿಕೆ ಹೇಳ್ಬೇಡ್ರಿ, ಮೊದಲು ರೊಕ್ಕ ತುಂಬ್ರಮ್ಮ, ಹಿರಿಯರ್ ಗೊತ್ತಾಗಲ್ಲ, ನಿಮ್ ನಾಚಿಕೆ ಬರಂಗಿಲ್ಲ ತಗೊಳ್ಮಂತ ಹಿಂಗಂತ ಮಾತಾಡ್ಯಾರ ಅವ್ರ ಮೊನ್ನೆ. ಎಲ್ಲಂಟಿ ಅಂದ್ರ ತೀರಾ ರೀ, ಎಲ್ಲಂಟಿ ಸಂಘದವ್ರು ಅಂತಾರ ತೀರಾ ನೋಡ್ರಿ. ಬಾಗ್ಲು ಮುಂದ್ ಒಳಗ್ ಬಂದ್ ಸೀದಾ ಇನ್ನ ಮಕ್ಕೊಂದಿರ್ತಾರಿ, ಒಳಗ್ ಹೋಗಿ ಒಳಗ್ ಕುರ್ಚಿ ಮೇಲೆ ಕುಂದಿರ್ತಾರಿ. ಹಿಂಗಾಗಿದ್ರಿ, ಹೆಂಗ್ ಮಾಡ್ಬೇಕು ನೋಡ್ರಿ सर? ದಯವಿಟ್ಟು ನಮ್ಗೆ ಸಂಘಗಳು माफ ಮಾಡ್ಬೇಕು ನೋಡ್ರಿ सर। हमें संगा काढ़े सर, अभी तक भरे, अभी जरा एक हफ्ता काम हो नहीं है सर, 1-2 दिन छोड़ को भरतूं करके तो नहीं, माँ क्या भी करो, कहाँ भी जाको लेका को भरो करकती हैं भी नहीं। हमारे भगवान लिए हम शासन भरती हैं, ले जाको वो कहाँ आई उन्होंने तुम्हारे भगवान को बाहर बुलाओ माँ, हमें वहाँ बुला ले जाती हूँ, ग्रुप में कर को बोलती हैं हम ना को। ये संगा के पैसे के बारे में नहीं है, 2 दिन लेट कर को भरते हैं सर, कहे तो नहीं सुनते। आको हमारे घर सामने आको गला गला आवाज करते हैं, लोग जमीन ऐसा आवाज कर को जाती। सर का नाम क्या है? एक्सेस संघ। सर का नाम क्या है? हम 4 संघा में। संघ का एसकेस है, LIT है, धर्मशाला है, RBL है। हमें 50-50 से 60-60 हजार ली। अभी आधे फिट नहीं है, जर्जरे बचे हैं। अब जर तकलीफ है, 1-2 दिन टाइम दोगे तो नहीं दे रहे। क्या करते हैं? नहीं क्या भी करना तो भरना, तुम्हें कहाँ भी जाके मांग ले, किसके घर में शिकर बोल जा रहे हैं। वो लोन लेते टाइम उन्होंने रीजन पूछते हैं, कहीं को ना तुम्हारा लोन कहीं ले रहे हैं, पूछते हैं का सेंटरिंग काम को ना करके जर कामा ठंडे हैं सर, अब आदमी लगा दे तो छम्मी भरना तो करके तो हमने वो मालूम नहीं जी, कहाँ भी जाके लेका को भरो, हमने वो सुनने वाले नहीं करती हैं। जर किसी बड़े लोग जर फोन लगा को ऐसा कर रहे हैं, हमारे घर में आदमी नहीं करके गड़ी में उनका डर दिखा रहे हैं, क्या हम क्या डरने वाले नहीं कर को बोल को गए परसों सर। ಈ ವಿಜಯಪುರ ನಗರದಲ್ಲಿ ಮೈಕ್ರೋ ಫೈನಾನ್ಸ್ ತರೋದು ಕಾಟ ಯಾವ ತರ ಆಗ್ಯದ ಅಂದ್ರ, ಇವರು ಮೊದಲ ಎಲ್ಲಾರ್ಗೆ ಕರೆಸಿ ಒಂದು ಏನದ ಟ್ರೈನಿಂಗ್ ಕೊಡ್ತೀನಿ ಅಂತೇಳಿ ಎಲ್ಲಾರು ಒಂದು 20 ಮಂದಿ ಗ್ರೂಪ್ ಮಾಡಿ ಅವರು ಸರ್ಕಾರ ಸೌಲಭ್ಯ ಬರ್ತದ ಅಂತೇಳಿ ತಪ್ಪು ಮಾಹಿತಿ ಕೊಟ್ಟ ಎಲ್ಲಾರ್ಗೆ ಒಂದು 10-20 ಸಾವಿರ ರೂಪಾಯಿ ಮೊದಲ ಸಾಲ ಕೊಡ್ತಾರ. ಆ ಸಾಲ ತಗೊಂಡು ಇವರು ಸರ್ಕಾರ ಕಡೆಯಿಂದ ಬಂದದ ಅಂತೇಳಿ ತಗೋತಾರ, ಕಡಿಮೆ ಬಡ್ಡಿ ಅದ ಅಂತೇಳಿ. ಮತ್ತ ಅವ್ರು ಏನ್ ಮಾಡ್ತಾರ, ಒಂದು 10-20 ಸಾವಿರ ಕೊಟ್ರ 5 ಸಾವಿರ ರೂಪಾಯಿ ಮುಟ್ಟತನ ಸುಮ್ಮಿರ್ತಾರ, ಮತ್ 5 ಸಾವಿರ ಮುಟ್ಟಿದ ಮತ್ 20 ಸಾವಿರ ಕೊಡ್ತಾರ. ಇವರು ಏನ್ ಮಾಡ್ತಾರ ಅಂದ್ರೆ ಕಸ್ಟಮರ್ಗೆ ಇವ್ರಿಗೆ ಬಿಡಂಗಿಲ್ಲ. ಇವರು ಸಾಲ ಕೊಡೋ ಟೈಮಿಗೆ ಏನೇನು ಮಾತಾಡಂಗಿಲ್ಲ. ಸರ್ಕಾರ ಕಡೆಯಿಂದ ಸೌಲಭ್ಯ ಬರ್ತದ, ಮತ್ ನಾವು ನಿಮ್ಗೆ LIC ಮಾಡ್ತೀವಿ, ನಿಮ್ಗೆ ನಾವು ನಿಮ್ ಕಡೆಯಿಂದ ಒಂದು ಇನ್ಶೂರೆನ್ಸ್ ಕಟ್ಟಿಸ್ತೀವಿ, ಸರ್ಕಾರ ಕಡೆಯಿಂದ ನಿಮ್ಗೆ ಸವಲತ್ತು ಕೊಡಿಸ್ತೀವಿ ಅಂತೇಳಿ ರಂಬಸಿ ಮಾತಾಡ್ತಾರ. ಸಾಲ ಒಂದು ವಾರ ಕಟ್ಟುದು 1 ದಿವಸ ತಪ್ಪಂದ್ರ ಇವರು ಸಂಘ ಸರ್ ಏನ್ ಮಾಡ್ತಾರ, ಮನಿಗ್ ಬಂದು ಮರ್ಯಾದೆ ತೆಗಿತಾರ. ಮನಿಗ್ ಬಂದ್ ಮರ್ಯಾದೆ ತೆಗಿತಾರ, ಮತ್ತ ಗುಂಡಾವರ್ತನೆ ಮಾಡ್ತಾರ. ಏನಂತೇಳಿ ಅಬ್ದು ಶಬ್ದ ಕೆಟ್ಟ ಬೈಯುದು, ನಿಮ್ಮ ಸಾಲ ಕಟ್ಟುದು ಆಗ್ಲಿಲ್ಲ ಅಂದ್ರೆ ಯಾಕೆ ತಗೊಂಡಿದ್ರಿ, ಎದಕ್ಕೆ ನೀವು ತುಂಬಂಗಿಲ್ಲ, ನಿಮ್ ಮನಿ ಚಾವಿ ಹಾಕ್ತಿವ್, ನೀವು ಭಾಂಡೆ ಮಾರ್ತೀವಿ, ಇಲ್ಲಾಂದ್ರ ನೀವು ಉರುಳಾಕ್ ಸಾಯ್ರಿ, ನೀವು ಸತ್ತರ ನಮ್ಗೆ ಇನ್ಶೂರೆನ್ಸ್ ಕ್ಲೇಮ್ ಹಾಕದ. ಇವ್ರು ಏನ್ ಮಾಡ್ತಾರ, 20 ಮಂದಿ ಒಳಗ ಒಬ್ಬ ಹೆಣ್ಮಕ್ಳಿಗೆ ಲೀಡರ್ ಮಾಡಿರ್ತಾರ. ಅವ್ರಿಗೆ ಇವ್ರು ಏನ್ ಮಾಡ್ತಾರ, ಒಬ್ಬ ಸಾಲ ಕಟ್ಟಿಲ್ಲ ಅಂದ್ರ ಅವ್ರ 19 ಮಂದಿಗೆ ಇವ್ರು ಮನಿಗ್ ಕಳಿಸ್ತಾರ ಮರ್ಯಾದೆ ತೆಗಿಲಾಕ. ಈಗ ಜನ ಏನ್ ಮಾಡ್ತಾರ, ಮರ್ಯಾದೆ ಉಳಿಲತ್ತೇಳಿ ಹೆಚ್ಚು ಬಡ್ಡಿಲಿಂದ ಹೊರಗಿನ ತಗೊಂಡ್ ರೊಕ್ಕ ತಗೊಂಡ್ ತುಂಬ್ತಾರ. ವಾರದ ಬಡ್ಡಿ ಆಗಲಿ, ತಿಂಗಳ ಬಡ್ಡಿ ಆಗಲಿ, ಒಂದ್ 10 ಸಾವಿರ ರೂಪಾಯಿಗೆ 40% ಬಡ್ಡಿ. ಆ ರೀತಿಯಿಂದ ವಾರದ ಬಡ್ಡಿ ತಗೊಂಡು ಇವರು ಸಂಘ ಕಟ್ತಾರೆ. ಇಟ್ಟು ಸಂಘ ಕಟ್ಟಿದ ಮ್ಯಾಗ ಇವರು ಅಷ್ಟಕ್ಕೆ ಇವರು ಬಿಡಂಗಿಲ್ಲ. ಮನಿಗೆ ಬರುದು ರಾತ್ರಿ 9 ಗಂಟೆಗೆ ಬರುದು, ಮನಿ ಮುಂದೆ ಕುರ್ಚಿ ಹಾಕಿ ಕುಂದ್ರುದು, ಇಲ್ಲಾಂದ್ರೆ ಇಲ್ಲೇ ಚಾಪಿ ಕೊಡ್ರಿ ಇಲ್ಲೇ ಕುಂದಿರ್ತೀನಿ ಅನ್ನೋದು. ಇವು RBI ಗೈಡ್ಲೈನ್ಸ್ ವಿರುದ್ಧ ಆಗಿ ಇವ್ರು ಕೆಲಸ ಮಾಡುತ್ತಾರೆ. ಇವರು ಫಸ್ಟ್ ಆಫ್ ಆಲ್ ಏನದಲ್ಲ, ಯಾರು ತಿಳಿದವ್ರ ಅದಾರ, ಯಾರು ಸಾಲಿ ಕಲ್ತವ್ರ ಅದಾರ ಅವ್ರಿಗೆ ಸಾಲ ಕೊಡಂಗಿಲ್ಲ. ಯಾರು ಹೆಬ್ಬಟ್ಟದಾರ, ಹೆಚ್ಚಿಗೆ ಸಾಲಿ ಕಲ್ತಿಲ್ಲ ಅವ್ರಿಗೆ ಒಂದು ಈ ತರ ಒಂದು ಪತ್ರ ಕೊಡ್ತಾರ. ಅದರಾಗ ಇವರು ಮೆನ್ಷನ್ ಮಾಡ್ಯಾರ 24 ರೂಪಾಯಿದಿಂದ 30 ರೂಪಾಯಿವರೆಗೂ 30% ಒಳಗು ಇದು ಬಡ್ಡಿ ಆಗ್ತದ ಮೆನ್ಷನ್ ಮಾಡ್ಯಾರ. ಇದು ಎಲ್ಲಿಂದ ಬಡ್ಡಿ ರೀ, ಇದು ಎಲ್ಲಿಂದ ರೂಲ್ಸ್?
ಇದು RBI ಗೈಡ್ಲೈನ್ಸ್ ಒಳಗೆ ಐತೇನ್ರಿ 24-30% ಬಡ್ಡಿ ಐತಿ. ಇವು ಸರ್ಕಾರ ಕಡೆಯಿಂದ ಕಡಿಮೆ ಬಡ್ಡಿ ರಂಗ್ ತಗೋತಾರ, ಇಲ್ಲಿ ಹೆಚ್ಚು ವಾರದ ಬಡ್ಡಿ ರೊಕ್ಕ ಕೊಡ್ತಾರ ಇವ್ರು. ಮತ್ ಇವ್ರಿಗೆ ರೊಕ್ಕ ಇಲ್ಲ ಅಂದ್ರೆ ಅಡ್ಡ ತಿಡ್ಡ ಮಾತಾಡೋದು. ಮನ್ಯಾಗ ಹೆಣ್ಮಕ್ಳ ತಂದೆ ತಾಯಿ ಯಾರು ಹೆಣ್ಮಕ್ಳು ಅದಾರು ಇಲ್ಲ ನೋಡೋರು ಬೇಡ ಮಕ್ಕೊಂಡಾರ ನಶಿಗಿನಾಗ 7 ಗಂಟೆ 8ಕ್ಕೆ ಬರೋದು, ಮನಿಗ್ ಬಂದ್ ಕೂತ್ ಬಿಡುದು, ಚಾಪಿ ಹಾಕೊಂಡ್ ಕೂತ್ ಬಿಡುದು. ಈ ಮರ್ಯಾದೆ ಹೋಗ್ಕತ್ತೇಳಿ ಇವ್ರು ಎಲ್ಲಿಂದ ಹೋಗಿ ದೊಡ್ಡ ಬಡ್ಡಿ ತಗೊಂಡ್ಬರ್ತಾರ. ಇದೇ ರೀತಿ ಕೆಲವ್ರ ಕಡೆ ಉರುಳು ಹಾಕೊಂಡು ಸುಸೈಡ್ ಮಾಡ್ಕೊಂಡ್ರ. ಇವ್ರು ಸುಸೈಡ್ ಮಾಡ್ಕೊಳಕ ಇವ್ರು ಪ್ರೇರಣೆ ಮಾಡತ್ತಾರ. ಸಾಯ್ರಿ ರೊಕ್ಕ ಡೂಬ್ ಆಗ್ತದ, ಎಲ್ಲಿಂದ ತುಂಬ್ತೀರಿ ನೀವು ಸತ್ರ ನಮ್ ಕಿರಿಕಿರಿ ಹೋಗ್ತದ. इंश्योरेंस क्लेम ಆಗ್ತದ ಅಂತೇಳಿ ಇವರು उकसाते हैं उसे इन्हों के इन्हों मरेंगे बोल के, इन्हों सुसाइड करे बोले तो इनको ये जो इंश्योरेंस कर लेते वो इंश्योरेंस क्लेम कर लेते बोल. अभी पिछले बार ऐसा तो जमखंडी के अंदर एक मारे संग जो ली थी औरत है उसे मारे, उन्होंने क्या करे पुलिस का कानूनी कर्मी लोग FIR करे उसके ऊपर. तो ऐसा जो मंडिया में ये ऐसा इज्जत घर के सामने आकर संघ वाले बैठे बोल को सुसाइड कर ले को मरी एक औरत, उसके नन्हे नन्हे 4 बच्चे हैं. तो हमारा जो है ये एक खाजामीन दरगाह एक एरिया से जो इतने हमारे माँ बहना है इनका एक ही रिक्वेस्ट है कि संघ इन्हों हमें नहीं भरते डुबाते हैं कर को नहीं बोल रहे हैं. जो ड्यू बैलेंस है उसे थोड़ा टाइम दिए तो थोड़ा थोड़ा कर को इन्हों भरते. अभी इनका बोलना क्या है कि हमें तुम्हारे घर में चाय डालते और तुम्हें पैसे नहीं दिए तुम्हारे भांडे पर ले जाते तो तुम्हें तुम्हारे ऊपर केस करते. अब भारत देश का संविधान चल रहा है बोले तो कानून बाबा साहेब अम्बेडकर लिखे सो कानून के हिसाब से चल रहा. तो ये फाइनेंशियल कानून एक्ट भी है उसके अंदर कि कोई भी आदमी माइक्रो फाइनेंस वाला घर को जाकर हरासमेंट नहीं कर सकता. तो इन कौन से RBI गाइडलाइंस में आकर हरासमेंट कर रहे. तो हमें बीजापुर DC साहब के जरिए से ये मनवी देने आई फाइनेंशियल मिनिस्टर को भी और CM सिद्धरामैया साहब को कि इनको हमें 15 दिन का टाइम दे. 1 तारीख तक अगर ये सारे माइक्रो फाइनेंस जो है इनके सारे नामा लिखे हैं कि कितने माइक्रो फाइनेंस जो है अधिकृत जिनकी परमिशन नहीं है, ये वजह से इन्हों जो दौर्जन्य कर रहे हैं जो बैंकों को आड़े तेड़े बातें करते हैं, तो ये इनके वास्ते इनके ऊपर कानूनी कार्रवाई करना. 15 दिन के अंदर अगर 1 तारीख के अंदर इनके हमना कानूनी कार्रवाई नहीं हुई तो पूरे बीजापुर सिटी में बड़े पैमाने पर एक प्रतिभटने होने वाला इसके बारे में. अभी तो हमें क्या बोल रहे हैं DC साहब को मनवी क्या करें कि जितने भी ये माइक्रो फाइनेंस को जो लोग लोन दी उनको सिर्फ थोड़ा टाइम दिलाओ और इनको घर को आने न को दो. अब 1000 रुपये भरने की जगह इन्हों 500 रुपये भरते तो इन्हों भर लेना क्या साहब. अगर इन्हों ये बात को अगर मान्य नहीं माने तो 15 तारीख को हमें बीजापुर सिटी में बहुत बड़े पैमाने पर एक रैली करने वाले हैं. जो लोग भी ये संघ में परेशानी उठा रहे उनका टोटली संघ माफ कराने वाले. कर्नाटक राज्य में पूरे भारत देश के अंदर अरबों खरबों कर्जा है. कर्जा किसी ने है कि कर्जा दे बोले तो घर में आकर धांधल करते हैं, घर में आकर गुंडा वर्तन करते हैं. हाँ तुम्हें क्या भी करो पैसे लाग दो पाछे पालो मरो. इनको शर्म नहीं आती इनको संघ देने वाले को. इनके घर में माँ बाना नहीं, बच्चे सो रहते हैं घर में आपको कुर्चा मालिक बैठने का. तो हमारे DC साहब से मनवी है तुम्हारी मीडिया के मुखांतर में हमें ये सारे संघ वाले को हमें तुम्हारा इनको एक इंटीमेशन देना चाहते हैं और मनवी देना चाहते हैं कि इसके बाद जो भी संघ नहीं भर रहा जो भी टाइम ले रहा उन्हें सीधा सीधा टाइम देना, दूसरे क्या भी बात नहीं करना और पूरे बाकी के पैकाले को उनके घर जाना नहीं. अगर इन्होंने ऐसा दोबारा करे तो 1 तारीख को बीजापुर जिले में पूरा बीजापुर सिटी जितने लोग संघ लिए तो गांधी चौक से लेकर DC ऑफिस तक पैदल रैली करने वाले और टोटली संघ जो है कर्नाटक राज्य को मनवी करने वाले CM सिद्धरामैया को कि पूरे संघ जो है वो माफ करना. जैसा नीरव मोदी मोहित चौकसी और विजय मल्ल्या 1000 करोड़ रुपए लेकर गए कर्नाटक के लोगों का, उनके ऊपर कानूनी कार्रवाई. उनके घर जाते नहीं कौन में 20,000 30,000 ले बोले तो सुबह 6 बजे घर आते. तो ये जितने भी माइक्रो फाइनेंस है वो गरीबा के ऊपर जुल्म कर रहे हैं. हमारे DC साहब से मनवी है रिक्वेस्ट है कि इनके ऊपर स्टॉप लगाना रोक लगाना. हमारा नाम है अखिल भारतीय जमजम एसोसिएशन राज्य अध्यक्ष यूसुफ जमाल.